ಈಗ ರಾಜ್ಯದ ಜನ ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಲಿ ಅಂತೇಳಿ ಕಾಂಗ್ರೆಸ್ಗೆ ಬಹುಮತದ ಸರ್ಕಾರ ಕೊಟ್ಟರು. ದಿನನಿತ್ಯದ ಈ ಬೆಳವಣಿಗೆಗಳು ನೀವು ಹಿರಿಯ ರಾಜಕಾರಣಿಯಾಗಿ ನೋಡಿದಾಗ ಒಂದು ಜನರಲ್ಲಿ ಒಂದು ಅತಂತ್ರ ಮನಸ್ಥಿತಿಯನ್ನು ಸೃಷ್ಟಿಯಾಗ್ತಾ ಇದೆ ಸರ್. ನಾನು CM 2 ವರ್ಷಕ್ಕೆ ಇಳೀತಾರೆ, 3 ವರ್ಷಕ್ಕೆ ಇಳೀತಾರೆ. ಜನ ಅವ್ರಿಗೆ ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟರು. ನೀವು ಹಿರಿಯ ರಾಜಕಾರಣಿಯಾಗಿ ಈ ಬೆಳವಣಿಗೆ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಪಾರ್ಟಿ ಸಿಸ್ಟಮ್ ಆಫ್ ಪಾಲಿಟಿಕ್ಸು ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು ಡೆಮೋಕ್ರೆಟಿಕ್ ಸಿಸ್ಟಮ್ಗೆ ಎಲ್ಲೋ ಬಾಧಕ ಆಗ್ಬೋದು. MLAಗಳು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಿ ಆ ಚೀಫ್ ಮಿನಿಸ್ಟರ್ ಯಾರಾಗಬೇಕು ಅಂತ ತೀರ್ಮಾನ ಆಗ್ಬೇಕಾದ್ನ ಎಲ್ಲೋ ಕೂತ್ಕೊಂಡು ನಾವು ಇಂಥವ್ರು ಚೀಫ್ ಮಿನಿಸ್ಟರ್ ಆಗಬೇಕು, ಇಂಥವ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಮಾಡೋದು. ಇಲ್ಲಿ ಒಳಗಡೆ MLAಗಳು ಅವರು ದಿವಸ ಹೇಳಿಕೆ ಕೊಡ್ತಿರೋದು, ನಮ್ಗೆ ಇಷ್ಟ ಇತ್ತು ಇಲ್ವೋ ಒಪ್ಕೊಂಡ್ವಿ, ಕಂಡೀಷನಲ್ ಅಗ್ರಿಮೆಂಟ್ ಆಗಿತ್ತು, ಇದೆಲ್ಲ ಹೇಳೋದು. ಒಂದು ಕಡೆ ಹೈಕಮಾಂಡ್ನವರು ಯೋಚನೆ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅವ್ರದ್ದೇ ಆದಂಥ ಒಂದು ಎಲೆಕ್ಟೆಡ್ MLA ಸಿಗ್ತಾರೆ, ಅವ್ರು ಕೂತ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಒಂದು ಲೀಡರ್ಶಿಪ್ ಬೆಳೀಲಿ, ನ್ಯಾಷನಲ್ ಲೆವೆಲ್ಗೆ ಅವ್ರು ಯಾರು ಬೆಳ್ಕೊಂಬರ್ಲಿಂತ. ಇವತ್ತಿನ ದುರಂತ ನೋಡಿ ನೀವು, ನಾನು ಯಾರನ್ನೂ ಟೀಕೆ ಮಾಡಲ್ಲ, ಆದರೆ ಈ ಸ್ಟೇಟ್ ಪರವಾಗಿ ಯಾವುದೇ ಹೈಕಮಾಂಡಲ್ಲಿ ನಾನು ನಿಮಗೆ ಸಮ ಇದ್ದೀನಿ ಅಂತ ಹೇಳೋ ಒಬ್ಬ ಲೀಡ್ರೇ ಇಲ್ಲ ಕರ್ನಾಟಕದಿಂದ. Nobody can sit with them and argue for the state. Nobody can tackle the high command or government of India. ನಾವೆಲ್ಲ ಎಲ್ಲೋ ಅವ್ರಿಗೆ ಸಬಾರ್ಡಿನೇಟ್ಸ್ ಅನ್ನಂಗೀಗ ಹೈಕೋರ್ಟ್ಗೆ ಲೋಯರ್ ಕೋರ್ಟ್ ಸಬಾರ್ಡಿನೇಟ್ ಅಂತ ವರ್ತಿಸ್ತಾರಲ್ಲ ಆ ಸ್ಥಿತಿ. ಬಟ್ ನೋ ಕೋರ್ಟ್ ಈಸ್ ಸಬಾರ್ಡಿನೇಟ್, ದೇ ಆರ್ ಇಂಡಿಪೆಂಡೆಂಟ್. ಆ ಭಾವನೆಗಳು ಬರೋ ರೀತಿ ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ದುರಂತ ಇದು. ವಿ ಆರ್ ಅಟಾನಮಸ್, ವಿ ಆರ್ ಇಂಡಿಪೆಂಡೆಂಟ್, ವಿ ಆರ್ ಎಲೆಕ್ಟೆಡ್ MLAs. ನಮ್ಮ ಅಧಿಕಾರ, ನಮ್ಮ ಜವಾಬ್ದಾರಿನ ನಾವು ಮಾಡ್ಕೋತೀವಪ್ಪ. ನೀವು ಗೈಡಿಂಗ್ ಫೋರ್ಸ್ ಆಗಿ ಅನ್ನೋದು ಬಿಟ್ಟರೆ ಕಂಟ್ರೋಲಿಂಗ್ ಫೋರ್ಸ್ ಆಗಿ ಇಂಥ ಸ್ಥಿತಿನ ಪಾರ್ಟಿ ಸಿಸ್ಟಮಲ್ಲೆಲ್ಲೋ ಮಾಡಿದ್ದೊಂದು ದೊಡ್ಡ ದುರಂತ ಅನಿಸುತ್ತೆ. ಅವ್ರಿಗೆ ಈಕ್ವೇಷನ್ಸ್ ಬೇರೆ ಇರ್ಬೋದು, ಅವ್ರದ್ದು ಸೋಷಿಯಲ್ ಬ್ಯಾಲೆನ್ಸಿಂಗ್ ಇರ್ಬೋದು, ಅವ್ರು ಯಾರಿಗೆ ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಅದು ಬೇರೆ ಇರ್ಬೋದು. ಬಟ್ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ಲೆಜಿಸ್ಲೇಚರ್ ಪಾರ್ಟಿಯಿಂದ ಆಯ್ಕೆ ಆದವರಷ್ಟೇ ಲೆಜಿಸ್ಲೇಟಿವ್ ಪಾರ್ಟಿ ಲೀಡ್ರಾಗಿ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಸಂವಿಧಾನ ಹೇಳೋದು. ನಾಮಿನೇಟ್ ಮಾಡಿದವ್ರನ್ನಲ್ಲ. ಆ ಸ್ವತಂತ್ರನ ನಾವು ಕೊಡದೆ ಹೋಗಿರೋದು ಎಲ್ಲೋ ಒಂದು ಕಡೆ ದೊಡ್ಡ ದುರಂತ ಆಗಿದೆ. ಆ ಪಾರ್ಟಿ ದಿ ಹೋಲ್ ವ್ಯವಸ್ಥೆ ಹೈಕಮಾಂಡ್ ಹೋಲ್ಡಿಂಗ್ ಬೇಡ ಅಲ್ಲ, ಪಾರ್ಟಿ ಸಿಸ್ಟಮಲ್ಲಿ ಬಂದುಬಿಡುತ್ತೆ ಅದು. ನೀವು ಬೇಡ ಅಂದರೆ ಅವ್ರು ಹೇಳಲೇಬೇಕಲ್ಲ. ಅವ್ರಿಗೇನೋ ಕಾಂಬಿನೇಷನ್ ಇರುತ್ತಲ್ಲ, ಇದು ಮಾಡಬೇಕಲ್ಲ, ಫರ್ಮೆಂಟೇಷನ್ ಕಾಂಬಿನೇಷನ್ ಅವ್ರದ್ದು ನೋಡ್ತಾರೆ. ಇಲ್ಲಿ ಏನಾಗುತ್ತೆ, ಬೇಸಲ್ಲಿ ಇಷ್ಟ ಇರುತ್ತೋ ಇರಲ್ವೋ, ಯಾರು ಮಾಸ್ ಲೀಡ್ರೋ, ಯಾರಿಗೆ ನಾವು ಹೇಳಿರ್ತೀವೋ, ಯಾವ ಕಾರಣ ಕೇಳಿರ್ತೀವೋ, ಎಲ್ಲೋ ಒಂದು ಕಡೆ ಗ್ರೌಸ್ ಮನಸ್ಸಿನಲ್ಲಿ ಭಾವನೆ ಬೇರೆ ಇದ್ದೇ ಇರುತ್ತೆ. ಅದು ಹಾಗಾಗಿ ಫೈರಪ್ ಆಗ್ತಾ ಹೋಗುತ್ತೆ. ನೀವು ನೋಡಿದಂಥ ಸಿದ್ದರಾಮಯ್ಯ ನಿಮ್ಮ ಜೊತೆಗೆ ರಾಜಕಾರಣ ಮಾಡಿದ್ರು. ಮೊದಲಿನ ಸಿದ್ದರಾಮಯ್ಯ ಈಗಿದ್ದಾರೆ ಸರ್? ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗವ್ರೆ. ನಾನು ಮೊನ್ನೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೆ. ಇದು ಅಷ್ಟೊಂದು ಕಾಣಲಿಲ್ಲ. ಸೀಸನ್ ಆಗಿರ್ಬೋದೇನೋ, ಬೆಳೀತಾ ವಯಸ್ಸಾಗ್ತಾ ಹಣ್ಣಾಗಿರ್ಬೋದು, ಮಾಗಿರ್ಬೋದು ಒಂದರ್ಥ, ಇಲ್ಲ ಒತ್ತಡಕ್ಕೆ ಸಿಲ್ಕಿನೂ ಮೆತ್ತಗಾಗಿರ್ಬೋದು. ಈಗ ಹಣ್ಣು ಮಾಡ್ಬೇಕಾದ್ರೆ ನ್ಯಾಚುರಲ್ ಆಗು ಹಣ್ಣು ಹಾಕ್ತೀವಿ, ಒತ್ತಿನೂ ಕೆಲವರು ಒತ್ತಿ ಹಣ್ಣು ಮಾಡ್ತಾರಲ್ಲ, ಹಂಗೆ ಒಟ್ಟು ಹಣ್ಣು ಹಾಕ್ತಾವ್ರೆ ಸಿದ್ದರಾಮಯ್ಯ. ಈಸ್ ಬಿಕಮಿಂಗ್ ಸ್ವಲ್ಪ ನಮಗೆ ಚೆನ್ನಾಗಿಲ್ಲ ಇಬ್ಬರು. ಪ್ರಪಂಚಕ್ಕೆಲ್ಲ ಗೊತ್ತಿರೋ ಪ್ರಶ್ನೆ ಯಾಕೆ ಕೇಳ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನಾನು ಹೈಕಮಾಂಡ್. ಈಗ ಚುನಾವಣೆಗಿಂತ ಮೊದಲೇ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ನಿಮ್ಮ ಈ ಇದರಲ್ಲಿ ಎಷ್ಟು ಸರಿ? ಅಲ್ಲ, ಬೇಕದು ಪೊಲಿಟಿಕಲ್ ಆಗಿ ಬೇಕಾಗುತ್ತೆ. ಯಾಕೆಂದರೆ ನಾಳೆ ಈ ರಾಷ್ಟ್ರನ ಯಾರು ಲೀಡ್ ಮಾಡ್ತಾರೆ, ಈ ರಾಜ್ಯ ಲೀಡ್ ಮಾಡ್ತಾರೆ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತಗೊಳ್ಳೋದು ತಪ್ಪಲ್ಲ. ಬಟ್ ಈ ಹಂತದಲ್ಲಿ ಸ್ಟೇಟ್ ಲೆವೆಲ್ಗಳಲ್ಲೆಲ್ಲ ಈ ರೀತಿ ಕಮಾಂಡ್, ಅವತ್ತೇ ಯಾರನ್ನೋ ಒಬ್ಬರನ್ನ ಚುನಾವಣೆಯಲ್ಲೇ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿ ಮ್ಯಾಂಡೇಟ್ ತೊಗೊಂಡಿದ್ರೆ ನಾವ್ಯಾರು ಟೀಕೆ ಮಾಡ್ತಿರಲಿಲ್ಲ. ಅವ್ರ ಹೆಸರು ಮೇಲೆ ನಾವು ಗೆದ್ದಿದ್ದೀವಿ ಅಂದಾಗ ನಮಗೆ ಚರ್ಚೆ ಇಲ್ಲ. ಒಂದು ಕಾಲ ಇತ್ತು, ಯಡಿಯೂರಪ್ಪನವ್ರ ಹೆಸರು ಮೇಲೆ ಗೆದ್ದು ಬಂದ್ವಿ, ಕ್ವಶನೇ ಮಾಡಲಿಲ್ಲ ನಾವ್ಯಾರು. ಈಗ ಹಂಗಿಲ್ವಲ್ಲ. ಹೈಕಮಾಂಡ್ ಪಕ್ಷದ ಹೆಸರಲ್ಲಿ ಬಂದಾಗ ಇಟ್ ಹ್ಯಾಸ್ ಟು ಬಿ ಕಲೆಕ್ಟಿವ್. ಮೊನ್ನೆ ಸಿದ್ದರಾಮಯ್ಯ ಭೇಟಿ ಉದ್ದೇಶ ಏನಿತ್ತು ಸರ್? ಇಲ್ಲ ರೀ, ಯಾಕೆ ಅದೊಂದು ರಾಜಕೀಯಕ್ಕೆ ತರ್ತೀರಿ? ನಮ್ಮ ಸಮಾಜದ್ದೊಂದು ಹಾಸ್ಟೆಲ್ ನಡೀತಾ ಇದೆ, ಗರ್ಲ್ಸ್ ಹಾಸ್ಟೆಲ್, ಕಂಬಿ ಸಿದ್ದರಾಮಯ್ಯ ಹಾಸ್ಟೆಲು, ಬಸವೇಶ್ವರ ನಗರಲ್ಲಿ. ನಾನು ಧರ್ಮಸಿಂಗ್ ಇದ್ದಾಗ ಹಾಸ್ಟ್ಲಿಗೆ ಜಾಗ ಕೊಡಿಸಿದ್ದೆ, ಅದು CI ಸೈಟ್ನ BDAಯಿಂದ. ಈಗ ನಮಗೆ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ, ಹೆಣ್ಮಕ್ಳು ಹಾಸ್ಟ್ಲು. ಹಾಗಾಗಿ ಅದಕ್ಕೆ ಅಡ್ಜಾಯ್ನಂಗಾಗಿ 4,000 5,000 ಅಡಿ ಜಮೀನಿದೆ. ನನಗೆ ಅವರೊಂದು 5-6 ತಿಂಗಳಿಂದ ಒಂದೇ ಸಮ ಕೇಳೋರು, ಬಂದೊಂದು ಮಾತು ಹೇಳಿ ಇನ್ನೊಂದಷ್ಟು ಹಾಸ್ಟೆಲ್ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀವಿ ಅಂತ. ಒಳ್ಳೆದಾಗದಾಗ ಸಮಾಜಕ್ಕಾಗಲಿ ಅಂತ ಹೋಗಿಬಿಟ್ರೆ
ರಾಜಕೀಯ ಅಥವಾ ಇನ್ಯಾವ ಚರ್ಚೆನೂ ನಾವು ಮಾಡಿ ಸಿ ಎಂ ಕೂಡ ಏನು ಸಮರ್ಥನೆ ಅಂದರೆ ನಿಮಗೆ ಪ್ರತಿಕ್ರಿಯೆ ಆಗಿತ್ತು ನಿಮ್ಮ ಕೆಲಸ ವಿಚಾರ ಮಾಡಿಕೊಡ್ತಾರೆ ಅವ್ರು. ನನಗೆ ಗ್ಯಾರಂಟಿ ಇದೆ ಸ್ನೇಹಿತರು. ಸಿದ್ದರಾಮಯ್ಯ ಅಂತ ಒಳ್ಳೆ ಕೆಲಸಕ್ಕೆ ಯಾಕಿಲ್ಲ, ಯಾರಾದರೂ ಮಾಡಿಕೊಡ್ತಾರೆ ಬಿಡ್ರಿ ಅಂತ. ಉದರನ್ ಸಿಂಗ್ ಒಂದು ಕಾಂಗ್ರೆಸ್ನವ್ರೆ, ಈಗ ನಾವೇ ನಬಾರ್ಡವ್ರು ಕೊಟ್ಟರು ಅಂತ ಹೇಳೋಕ್ಕಾಗುತ್ತಾ? ಈಗ ನಿಮ್ಮ ಪ್ರೆಸೆಂಟ್ ಪೊಲಿಟಿಕಲ್ ಸ್ಟೇಟಸ್ ಏನು ಸರ್? ಏನಿಲ್ಲ, ಬಿಜೆಪಿ ನಾನು ಈಗ ಒಬ್ಬ ರೈತ ಅಷ್ಟೇ, ರಾಜಕೀಯ ಇಲ್ಲ, ಸದ್ಯಕ್ಕಿಲ್ಲ. ನಿವೃತ್ತರಾಗ್ತೀರಾ? ಇಲ್ಲ, ಆಗಲ್ಲ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀರಾ? ಮಾಡೇ ಮಾಡ್ತೀನಿ ಮತ್ತು ಚುನಾವಣೆ ನಿಲ್ತೇನೆ. ಹೇಮಾವತಿ ವಿಚಾರದಲ್ಲಿ ಸರ್? ಹೇಮಾವತಿ ವಿಚಾರದ ನನ್ನ ಬಾಯಿ ಹಾಕ್ಬಾರ್ದು ಅನ್ನೋದು ನನ್ನ ಉದ್ದೇಶ.